ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಖುಷಿ ಚೆರಿ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡಿ. ಆಯುಧ ಪೂಜೆ ಇವತ್ತು. ಈ ವಿಡಿಯೋ ಲೆಂತಿ ಆಗಿರುತ್ತೆ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಲೈಕ್ ಕೊಡಿ, ಕಮೆಂಟ್ ಮಾಡಿ. ಚೆರಿ ಅವಳು ಕಾರು ಸ್ಕೂಟ್ರ್ ಎಲ್ಲ ಇತ್ತು, ಅದೆಲ್ಲ ತೊಳಿತಿದ್ಲು ಸುಮ್ಮನೆ ನೀರು ಹಾಕಿ. ನಮ್ಮ ಮಮ್ಮಿ ತೊಳಿತಾ ಇರ್ಬೇಕಾದ್ರೆ ನಾನೇ ತೊಳಿತೀನಿ ಬಿಡಮ್ಮ ಅಂದ್ಬಿಟ್ಟು, ನನ್ನ ಗಾಡಿ ಅಲ್ವಾ ನಾನೇ ತೊಳ್ಕೊತೀನಿ ಬಿಡು ಅಂದ್ಬಿಟ್ಟು ಒರೆಸಿ ಎಲ್ಲ ಮಾಡ್ತಿದ್ಲು. ಅವಳದು ಮಾತ್ರ ಆಟ ಸಾಮಾನಂತೂ ಎಷ್ಟಿದೆ ಅಂತಲೇ ಹೇಳೋಕ್ಕಾಗಲ್ಲ, ತುಂಬ ಇದೆ. ನಾನು ಕಾರ್ ಓಡಿಸೋಣ ಅಂತ ಹೋದೆ. ಚೆರಿ ಅವಾಗ ತಾನೇ ಹೊಸ ಬಟ್ಟೆ ಹಾಕ್ಕೊಂಡಿದ್ಲು, ನೋಡಿ ಹೆಂಗೆ ನೀರೆಲ್ಲ ಚೆಲ್ಕೊಂಡು ಆಟಾಡ್ತಿದ್ದಾಳೆ ಅಂತ. ನಾನು ಸ್ಕೂಟ್ರ್ ಓಡಿಸೋಣ ಅಂತ ಆಚೆ ಹೋಗಿ ಒರೆಸ್ತಿದ್ದೆ. ಚೆರಿ ಅಲ್ಲೂ ಬಂದಳು. ನಾನು ನಮ್ಮ ಮಮ್ಮಿ ಗಾಡಿನ ಒರೆಸಿ ಆಮೇಲೆ ನಮ್ಮ ಡ್ಯಾಡಿ ಗಾಡಿನ ಓಡಿಸೋಣ ಅಂತ ಬಂದೆ ಈ ಕಡೆ. ಅವಾಗ ಒರೆಸ್ತಿದ್ನ, ನಾನು ಸುಮ್ಮನೆ ಗಾಡಿನ ಎತ್ತೀನಿ ಅಂದ್ಬಿಟ್ಟು ಎತ್ತಿಬಿಟ್ಟೆ ಫೈನಲ್ಲಿ. ನೋಡಿ ನಮ್ಮ ಮಮ್ಮಿ ಎಷ್ಟು ಚೆನ್ನಾಗಿ ರಂಗೋಲೆ ಬಿಟ್ಟಿದ್ದಾರೆ ಅಂತ. ನನಗಂತೂ ತುಂಬ ಇಷ್ಟ ಆಯಿತು. ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ನಮ್ಮ ಮಾಮ ಕಾರೆಲ್ಲ ಒರೆಸಿ ನಿಲ್ಲಿಸಿದ್ರು. ಆಮೇಲೆ ಒಂದು ಕ್ಲಿಪ್ ತೊಗೊಂಡಿದ್ದೀನಿ ರಂಗೋಲಿದು, ಬ್ರೌನ್ ಕಲರ್ ವೈಟ್ ಕಲರಲ್ಲಿ ಬಿಟ್ಟಿದ್ದಾರೆ. ನಂಗೆ ತುಂಬ ಇಷ್ಟ ಆಯಿತು. ಸ್ಟಾರ್ ಒಳಗಡೆ ನನಗಂತೂ ತುಂಬ ಇಷ್ಟ ಆಯಿತು. ನಮ್ಮ ಮಮ್ಮಿ ಅವ್ರ ಮೇಕಪ್ ಐಟಮ್ಸು ಗೊಂಬೆ ಎಲ್ಲ ಇಕ್ಕಿದ್ರು ಪೂಜೆಗೆ. ಹಾಗೆ ನಂದು ಚೆರಿದು ಬುಕ್ಸ್ ಇಕ್ಕಿದ್ರು. ನಮ್ಮ ಮಮ್ಮಿ ತುಂಬ ಚೆನ್ನಾಗಿ ಮಾಡ್ತಾರೆ ಮೇಕಪ್ನ. ಯಾರಿಗಾದ್ರೂ ಮಾಡಿಸ್ಕೊಬೇಕು ಅಂದರೆ DM ಮಾಡಿ ಇನ್ಸ್ಟಾದಲ್ಲಿ. ಅವ್ರ ಪೇಜು ಶಿಲ್ಪಾನಂದೇಶ್ ಮೇಕೋವರ್ಸ್ ಅಂತ. ಇಲ್ಲಿ ನೋಡಿ ಮನೆ ಮುಂದೆ ಹೆಂಗೆ ಬಿಡ್ತಿದ್ದಾರೆ ಅಂತ. ವೈಟಲ್ಲಿ ಹಾಕಿದ್ದಾರೆ, ಅದರೊಳಗಡೆ ಬ್ರೌನ್ ಫಿಲ್ ಮಾಡ್ತಿದ್ದಾರೆ. ಇದು ನಂಗೆ ತುಂಬ ಇಷ್ಟ ಆಯಿತು. ಆಮೇಲೆ ನಮ್ಮ ಮಮ್ಮಿ ಹೂವನೂ ಚೆನ್ನಾಗಿ ಕಟ್ತಾರೆ. ಪೂಜೆಗೆ ಹೂವು ಬೇಕಿತ್ತಲ್ಲ, ನೋಡ್ತಾ ನೋಡ್ತಾ ಎಷ್ಟು ಕಟ್ಬಿಟ್ಟಿದ್ರು ಗೊತ್ತಾ ಗಾಯ್ಸ್. ನೋಡಿ ಎಷ್ಟು ಕಟ್ಟಿದ್ದಾರೆ ಅಂತ. ದೇವ್ರಿಗೆ ಹೂವು ಇಕ್ಕಿ ಸುಮ್ಮನೆ ಸಿಂಪಲಾಗಿ ಪೂಜೆ ಮಾಡಿದ್ವಿ. ಕಳ್ಳೆಪುರಿ ಸ್ವೀಟು 2 ಬಾಕ್ಸ್ ತಂದಿದ್ರು ನಮ್ಮ ಮಾಮ. ಅದನ್ನೆಲ್ಲ ಕೆಳಗಡೆ ಇಕ್ತೆ ನಾನು. ಅವರೆಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ರು. ನಾನು ಸುಮ್ಮನೆ ಹಂಗೆ ವೀಡಿಯೋ ತೆಕ್ಕೊತಿದ್ದೆ. ಎಲ್ಲ ಹೆಂಗೆ ಮಾಡಿದ್ದೀವಿ ನೋಡಿ, ತೋರಿಸ್ಬೋದಲ್ಲ ನಿಮಗೆ ಅಂತ. ಆ್ಯಕ್ಚುಲಿ ನಮ್ಮ ಮನೇಲಿ ಗಾಡಿಗಳು ಕಾರು ಅಂತಂದರೆ ತುಂಬ ಇದೆ, ಸೈಕಲ್ಲು ಸೇರಿಸಿ. ಚೆರಿ ಸುಮ್ಮನೆ ಪೆಡಲ್ ತುಳಿತಿದ್ಲು. ಅವಳ ಡ್ರೆಸ್ ನೋಡಿ ಗೈಸ್ ಹೆಂಗಿದೆ. ನಮ್ಮ ಮಮ್ಮಿ ಅರ್ಶಿನ ಕುಂಕುಮ ವಿಭೂತಿ ಎಲ್ಲ ಇಕ್ತಿದ್ದಾರೆ. ಓಮ್ ಅಂತ ಬರೆದು ಕಾರ್ ಹತ್ತ. ಗೇಟ್ ಒಳಗಡೆ ಇನ್ನೊಂದು ಕಾರ್ ಇತ್ತು, ಅದಕ್ಕೂ ಹಾಕಿ. ಗೇಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಕಮೆಂಟ್ ಹಾಕಿದ್ದೂ ಚೆನ್ನಾಗಿ ಅದೆಲ್ಲ ಕಾಣಿಸ್ತಿದೆ ನನಗೆ. ಆಮೇಲೆ ಎಲ್ಲ ಕಾರ್ಗೂ ಈ ಥರ ಮುಂದೆ ಡೆಕೋರೇಷನ್ ಎಲ್ಲ ಮಾಡಿ ಅವ್ರ ಪೂಜೆಗಲ್ಲಿ ರೆಡಿ ಮಾಡ್ಕೊಂಡಾಯಿತು. ಇವಾಗ ಶಾರ್ಟ್ ಕ್ಲಿಪ್ಸ್ ಎಲ್ಲ ತೆಕ್ಕೊಂಡಿದ್ದೀನಲ್ಲ, ಅದು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿದೆ. ಅಲ್ಲಿ ನೋಡಿ ಚೆಕ್ ಮಾಡಿ, ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ. ಆಮೇಲೆ ಎಲ್ಲರೂ ಪೂಜೆ ಮಾಡ್ತಿದ್ರು. ನಮ್ಮ ಮಾಮನೂ ಪೂಜೆ ಮಾಡ್ತಿದ್ರು ನೋಡಿ. ಅದು ಹಾರ ಎಲ್ಲ ಎಷ್ಟು ಡೆಕೋರೇಷನ್ ಎಲ್ಲ ಮಾಡಿದ್ದೀವಿ, ಎಷ್ಟು ಕಾರ್ಗಳಿದೆ ಅಂತ ನೀವೇ ನೋಡ್ಬೋದು. ಇನ್ನೂ ಇತ್ತು, ಅಲ್ಲಿ ಜಾಗ ಇರಲಿಲ್ಲ ಅಂತ ಸುಮ್ಮನೆ. ಆಮೇಲೆ ನಾನು ಪೂಜೆ ಮಾಡಿದೆ. ಬೂದ್ಗುಂಬಳಕಾಯಿ ಎಲ್ಲ ಒರೆಸಿ ಫೈನಲಿ ಆಯಿತು ಪೂಜೆ ಎಲ್ಲ. ಎಲ್ಲರೂ ನಿಂಬೆಹಣ್ಣೆಲ್ಲ ತುಳಿದು ಒಂದು ರೌಂಡ್ಗೆ ಹೋಗಿ ಬಂದರು. ನಾನು ಚೆರಿಮಾ ಇಬ್ಬರೂ ನಾವು ಹೋಗಿ ಒಂದು ರೌಂಡು ಬರ್ತಾಯಿದ್ವಿ. ತಿರ್ಗಾ ಕಾರ್ನ ತೊಗೊಬಂದು ನಿಲ್ಲಿಸಿದ್ರು. ನಾನು ನಮ್ಮ ಅಕ್ಕ ಒಂದು ರೈಡ್ ಹೋಗಿ ಬಂದ್ವಿ. ನಾನು ನಮ್ಮ ಅಕ್ಕ ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ಬಿರಿಯಾನಿಗೆ ನಾನು ಕಲಿಸ್ತಿದ್ದೆ. ಗೈಸ್ ನನ್ನ ಔಟ್ಫಿಟ್ ಬಂದ್ಬಿಟ್ಟಿದ್ದು. ಗೈಸ್ ನಮ್ಮ ಮಮ್ಮಿ ಕಬಾಬ್ ಮಾಡ್ತಿದ್ದಾರೆ, ತೋರಿಸ್ಲಾ ಹೆಂಗಿದೆ ಅಂತ. ತಡಾ, ನನಗೆ ಇವ್ರು ಮಾಡಿದ್ರೆ ಕಬಾಬ್ ಇಷ್ಟ ಗೊತ್ತಾ. ಆ್ಯಂಡ್ ಇದು ದಮ್ ಬಿರಿಯಾನಿ. ಯಾರು ಮಾಡಿರೋದು ಅಂತ ತೋರಿಸ್ತೀನಿ ಬನ್ನಿ. ಎಲ್ಲ ಮಾಡಿರೋರು ಗ್ರೇಟ್ ಜಾಬ್. ಸೂಪರ್. ಯಾವ ಸೂಪರು? ಇದು ಮಿಕ್ಸ್ ಮಾಡ್ಕೊಂಡು ಊಟ ಎಲ್ಲ ಆದಮೇಲೆ ಕ್ಯಾಮ್ರಾ ಫಿಕ್ಸ್ ಮಾಡೋಕ್ಕಂತ ಬಂದರು. ನಿಮ್ಗೇನಾದರೂ ಮನೆಗೆ ಕ್ಯಾಮ್ರಾ ಫಿಕ್ಸ್ ಮಾಡಿಸ್ಬೇಕು ಅಂದರೆ ನಂಬರ್ ಅಂತ ಕಮೆಂಟ್ ಮಾಡಿ, ನಾನು ನಂಬರ್ನ ಸೆಂಡ್ ಮಾಡ್ತೀನಿ ನಿಮಗೆ. ನೀವೇ ನೋಡ್ಬೋದು ಅವ್ರು ಎಷ್ಟು ಚೆನ್ನಾಗಿ ಫಿಕ್ಸ್ ಮಾಡ್ತಿದ್ದಾರೆ ಅಂತ. ಟಿವಿಗೆಲ್ಲ ಫಿಕ್ಸ್ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ವರ್ಕು ಆಗ್ತಿದೆ ಕರೆಕ್ಟಾಗಿ. ಇವಾಗ ಎಂಡ್ ಮಾಡ್ತೀನಿ. ಈ ದಿನ ಹೀಗಿತ್ತು. ನಿಮ್ಮ ಮನೇಲಿ ಯಾವ ಥರ ಆಯುಧ ಪೂಜೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ.